ಅರೆ ತುಳಸಿ ಅವರೇ, ಹೌ ಆರ್ ಯು? ನನ್ನ ಮಕ್ಕಳಿಬ್ರು ತುಂಬಾ ಸುಸ್ತಾಗಿದ್ದಾರೆ, ತಲೆ ಸುತ್ತು ಅಂತ ಬೇರೆ ಹೇಳ್ತಾ ಇದ್ದಾರೆ. ಹೌದಾ? ಇಬ್ರಿಗೂನು? ಯಾಕೆ? BP ಏನಾದ್ರು? ಛೇ, ಇಬ್ರಿಗೂ ಒಟ್ಟಿಗೆ BP ಬರಕ್ಕೆ ಹೇಗೆ ಸಾಧ್ಯ? ಅಮ್ಮ ಸುಮ್ಮನೆ ಗಾಬರಿ ಆಗಿದ್ದಾರೆ ಡಾಕ್ಟರ್. ಅದನ್ನೇ ನಾನು ಕೇಳ್ತಾ ಇದ್ದೀನಿ, ಇಬ್ರಿಗೂ ಒಂದೇ ಸಲ ತಲೆ ಸುತ್ತ ಬರೋಕೆ ಹೇಗ್ ಸಾಧ್ಯ? ಊಟ ಮಾಡಿಲ್ಲ, ಇಬ್ರು ಉಪವಾಸ ಮಾಡ್ತಾ ಇದ್ದಾರೆ ಡಾಕ್ಟರ್. ಊಟ ಮಾಡ್ತಿಲ್ಲ ಅಂದ್ರೆ ಊಟ ಮಾಡಿಸಿದ್ರಾಯ್ತು. ಇಲ್ಲಿವರೆಗೂ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರೋ ತರ ಕರ್ಕೊಂಡು ಬಂದಿದ್ದೀರಲ್ಲ. ಇಲ್ಲ ಡಾಕ್ಟರ್, ನಾನು ಏನು ಹೇಳಿದ್ರು ಕೇಳ್ತಾ ಇಲ್ಲ, ತಲೆ ಸುತ್ತಾ ಇದೆ ಅಂತ ಬೇರೆ ಹೇಳಿದ್ರು. ಅದಕ್ಕೆ ನಾನು ಗಾಬರಿಯಾಗಿ ಇಲ್ಲಿ ಕರ್ಕೊಂಡ್ಬಂದೆ. ನೀವೇನು ಯೋಚನೆ ಮಾಡಬೇಡಿ, ಇವರಿಬ್ರಿಗೂ ರೆಗ್ಯುಲರ್ ಚೆಕಪ್ ಮಾಡಿಸಿ IV ಹಾಕಿಸ್ತೀನಿ. ಡಾಕ್ಟರ್, ಅಮ್ಮನ ಮಾತು ಕೇಳ್ಕೊಂಡು ನೀವು ಪರವಾಗಿಲ್ಲ ಅವಿನಾಶ್, ಡ್ರಿಪ್ಸ್ ಹಾಕೊಂಡ್ರೆ ದೇಹಕ್ಕೆ ಸ್ವಲ್ಪ ಶಕ್ತಿ ಬರುತ್ತೆ, ಸುಸ್ತು ಕೂಡ ಕಡಿಮೆ ಆಗತ್ತೆ. ತುಳಸಿ ಅವರೇ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಆದ್ರೆ ಮಕ್ಳಿಗೆ ಏನೂ ಆಗಲ್ಲ, ಡ್ರಿಪ್ಸ್ ಹಾಕಕ್ ಹೇಳ್ತೀನಿ. ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಸರಿ ಹೋಗ್ತಾರೆ. ಅಮ್ಮ, ನಾವು ಮಕ್ಕಳು ನಿಜ, ಆದರೆ ಎಳೆ ಮಕ್ಕಳಲ್ಲ. ನೀವು ಸುಮ್ಮನೆ ಡಾಕ್ಟರ್ ಜೊತೆಗೆ ಹೋಗಿ. ಡಾಕ್ಟ್ರೆ, ನರ್ಸ್, ಇವರಿಬ್ಬರನ್ನ ಕರ್ಕೊಂಡು ಹೋಗಿ ರೆಗ್ಯುಲರ್ ಚೆಕಪ್ ಮಾಡಿ, ಹಾಗೆ IV ಹಾಕಿ. ಹೊರಡಿ. ಹೋಗು. ಸಮರ್ಥ್, ಇನ್ನೊಂದು ವಿಷಯ, ಅವಿಯವ್ರಿಗೆ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಇನ್ನೊಂದು ಕಾರ್ದು ಟೈರ್ ಗುರ್ತು ಸಿಕ್ಕಿದ್ಯಂತೆ, ಆ ಕಾರ್ ಗುರ್ತು ಸಿಕ್ಕಿದ್ಯಂತೆ. ಸೊ ಆ ಆಕ್ಸಿಡೆಂಟ್ನ ನಿಧಿ ಮಾಡಿಲ್ಲ, ಬೇರೆ ಇನ್ನೊಂದು ಕಾರಿಂದ ಆಕ್ಸಿಡೆಂಟ್ ಆಗಿರ್ಬೋದು ಅಂತ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಹೌದಾ? ನಿಧಿ ಏನಾದರೂ ಗಾಬ್ರಿಲ್ಲ ಆಕ್ಸಿಡೆಂಟ್ ತಾನೇ ಮಾಡಿದ್ದು ಅಂತ ಅಂದ್ಕೊಂಡ್ಲಾ? ನನಗೂ ಹಾಗೆ ಅನ್ನಿಸ್ತಿದೆ ಸಮರ್ಥ್. ದೇವ್ರ ದಯದಿಂದ ನೀನು ನಿಧಿ ಇಬ್ಬರೂ ನಿರಪರಾಧಿಗಳು ಅಂತ ಪ್ರೂವ್ ಆಗಿಬಿಟ್ರೆ ಅಷ್ಟೇ ಸಾಕು. ನಿಜವಾಗ್ಲೂ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಅಂತೂ ಆ ಮನೆಯವ್ರು ನನ್ನನ್ನು ಬಿಡ್ಸೋಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅಮ್ಮ ಹೇಗಿದ್ದಾರೆ? ನನ್ನ ತಾನೇ ಹೋಗಿ ಅಮ್ಮನ ಮಾತಾಡ್ಸ್ಕೊಂಡು ಬಂದೆ. ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದೆ. ಪಾಪ ಅಮ್ಮ ಎಲ್ಲರ ಬಗ್ಗೆನೂ ಯೋಚನೆ ಮಾಡಿಕೊಂಡು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನೀನು ಆಚೆ ಬರೋವರೆಗೂ ಅವಿ ಇಬ್ಬರು ಊಟ ಮಾಡಲ್ಲ ಅಂತ ಹೇಳಿದ್ದಾರೆ, ಉಪವಾಸ ಮಾಡ್ತಿದ್ದಾರೆ. ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ, ಆ ಮನೆಯವ್ರಿಗೆಲ್ಲ ನನ್ನ ಬಗ್ಗೆ ಯಾಕೆಷ್ಟು ಪ್ರೀತಿ ಅಂತ. ಯಾಕೆ ಅಂದರೆ ನಿನ್ನನ್ನು ಅವರು ಮನೆ ಮಗ ಅಂತಾನೆ ಅಂದ್ಕೊಂಡಿದ್ದಾರೆ. ನನಗೆ ಅಮ್ಮನ್ನ ಅವಿಸರ್ನ ನೋಡಬೇಕು ಅನಿಸ್ತಾ ಇದೆ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವ್ರು ತುಂಬ ಓಡಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅವ್ರು ಇಲ್ಲಿಗೆ ಬಂದಿಲ್ಲ ಅನ್ಸುತ್ತೆ. ನಾನೇ ಫೋನ್ ಮಾಡಿ ಬರೋದಕ್ಕೆ ಹೇಳಿ.